ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮಗೆಲ್ಲ ಈ ದಿನದ ಎಪಿಸೋಡ್ಗೆ ಸುಸ್ವಾಗತ. ಈ ದಿನ ಸೋಮವಾರ, ನಿಮಗೆ ಗೊತ್ತಿರೋ ಹಾಗೆ ಮಂಡೇ ಅಲ್ವಾ? ಸೊ ನೀವು ಇದನ್ನು ಕೇಳಿದ್ದೀರಾ? ಮಂಡೇ ಬ್ಲೂಸ್ ಅನ್ನೋದನ್ನು ಏನಾದರೂ ಕೇಳಿದ್ದೀರಾ? ಅದನ್ನೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀರಾ? ಸೊ ಎಲ್ಲರೂ ಅಲ್ದಿದ್ರು ಕೆಲವರಾದ್ರೂ ಇದನ್ನು ಅನುಭವಿಸಿರ್ಬೋದಲ್ವ, ಮಂಡೇ ಬ್ಲೂಸ್ ಅಂತ. ಆಮೇಲೆ ಸುಮಾರು ಜನ ಇದನ್ನು ಈ ಪದನ ಕೇಳಿರ್ಬೋದು, ಮಂಡೇ ಬ್ಲೂಸ್ ಅಂತ. ಸೊ ಮಂಡೇ ಬ್ಲೂಸ್ ಅಂತ ಹೇಳಿದ್ರೆ ಏನು? ಸೊ ನಮಗೆ ಯೂಶ್ವಲಿ ಎಲ್ಲರಿಗೂ, ಮೆಜಾರಿಟಿ ಎಲ್ಲರೂ ಕೆಲಸ ಮಾಡೋರಿಗೆಲ್ಲರಿಗೂ ಭಾನುವಾರ ಅಂತೂ ಖಂಡಿತ ರಜೆ ಇದ್ದೇ ಇರುತ್ತೆ ಅಲ್ವಾ? ಇನ್ನು ಕೆಲವರಿಗೆ ಕಾರ್ಪೊರೇಟು ಅಥವಾ MNCs ಇಲ್ಲ ಕೆಲವು ಸ್ಕೂಲ್ಸಲ್ಲಿ ಎಲ್ಲಾದರೂ ಕೆಲವು ಆಫೀಸಸಲ್ಲಿ ಕೆಲಸ ಮಾಡಿದ್ರೆ ಶನಿವಾರ ಕೂಡ ರಜೆ ಇರುತ್ತೆ. ಅಂದರೆ ಶನಿವಾರ ಮತ್ತು ಭಾನುವಾರ 2 ದಿನ ರಜೆ ಇರುತ್ತೆ. ಕೆಲವರಿಗೆ 2ನೇ ಶನಿವಾರ ಮತ್ತು 4ನೇ ಶನಿವಾರ, ಆಮೇಲೆ ಭಾನುವಾರ ಅಂತೂ ಎಲ್ಲರಿಗೂ ರಜೆ ಇರುತ್ತೆ. ಹೀಗೆ ರಜಾ ದಿನ ಆದಮೇಲೆ ಒಂದು ದಿನ ಬರುತ್ತೆ, ಯಾವುದು? ಸೋಮವಾರ. ಸೊ ರಜದ ದಿನ ನಮಗೆ ಕೆಲಸ ಮಾಡೋದಿಲ್ಲ. ಅಂದರೆ ಕೆಲಸ ಅಂತ ಹೇಳಿದ್ರೆ ಆಫೀಸ್ಗೆ ಹೋಗಿ ಕೆಲಸ ಮಾಡೋದು ಇರೋದಿಲ್ಲ. ಹಾಗಾಗಿ ನಾವು ಮತ್ತೆ ಹೊಸದಾಗಿ ಹೊಸ ವಾರ ಶುರು ಆಗುತ್ತೆ, ಅದು ಸೋಮವಾರದಿಂದ ನಾವು ಕೆಲಸ ಶುರು ಮಾಡಬೇಕು ಆಫೀಸ್ಗೆ ಹೋಗಿ. ರಜದ ದಿನ ಏನು ಮಾಡ್ತೀವಿ, ನಾವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿರ್ತೀವಿ. ಆದರೆ ಸೋಮವಾರ ಬಂತು, ರಾತ್ರಿ ಆಗ್ತಾ ಮಲಗ್ತಾ ನಮಗೆ ಇನ್ನೇನು ರಾತ್ರಿ ಇರಲೇ ಬೇಡ, ಸಂಜೆ 6 ಗಂಟೆ 7 ಗಂಟೆಗೆ ಮುಗ್ದೇ ಹೋಯಿತು, ಈ ದಿನ ಮುಗ್ದೇ ಹೋಯಿತು, ಒಂದೇ ದಿನ ಅಥವಾ 2 ದಿನ ಸಾಕಾಗಲ್ಲ, ನಾನು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ, ಇನ್ನೇನು ನಾಳೆಯಿಂದ ಮತ್ತೆ ಶುರು ಅಲ್ಲಪ್ಪ, ಮತ್ತೆ ಅದೇ ಕೆಲಸ, ಅದೇ ಇದು, ಎಷ್ಟು ಬೋರ್ ಆಗುತ್ತೆ, ಅದು ಏನಪ್ಪ ಬೇಜಾರಾಯಿತು, ಅದೇ ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ ಅಂತ. ಹೀಗೆ ಏನಾದರೂ ಒಂದು ಒಂಥರ ಮನಸ್ಸಲ್ಲಿ ಉತ್ಸಾಹನೇ ಇರಲ್ಲ, ನಿರುತ್ಸಾಹ ಇರುತ್ತೆ. ಮಲಗ್ತಾನೆ ನಾವು ಅಯ್ಯಪ್ಪ ನಾಳೆ ಎದ್ದೇಳಬೇಕಾ, ಮತ್ತೆ ಆಫೀಸ್ಗೆ ಹೋಗಬೇಕಾ ಅಂತೆಲ್ಲ ಅಂದ್ಕೊಂಡು ನಾವು ಮಲಗ್ತೀವಿ. ಬೆಳಿಗ್ಗೆನೂ ಅಷ್ಟೇ, ಎದ್ದರೆ ಏನೂ ಎನರ್ಜಿ ಇಲ್ಲ, ಉತ್ಸಾಹ ಇಲ್ಲ, ಶಕ್ತಿ ಇಲ್ಲ. ಹೋಗ್ಬೇಕಾದ್ರೆ ಏನೋ ಒಂಥರ ಜೊಂಬಿ ಥರ, ಒಂದು ರೋಬೋ ಥರ ಏನೋ ಒಂದು ಬೇಗ ಅಂತ ರೆಡಿ ಆಗಿಬಿಟ್ಟು ಹೊರಡ್ತೀವಿ ಆಫೀಸ್ಗೆ, ಎನರ್ಜಿನೇ ಇರಲ್ಲ. ಸೊ ಇದೇನು ಒಂದಿರುತ್ತಲ್ಲ, ಅದಕ್ಕೆ ಈ ನಿರುತ್ಸಾಹ, ಎನರ್ಜಿನೇ ಇಲ್ದಲೇ ಇರೋದಕ್ಕೆ ನಾವು ಮಂಡೇ ಬ್ಲೂಸ್ ಅಂತೀವಿ. ಮಂಡೇ ಬ್ಲೂ ಯಾಕೆಂದರೆ ಮಂಡೇ ಸೋಮವಾರ ದಿನ ಆಗುತ್ತೆ, ಅದಕ್ಕೆ ಬ್ಲೂಸ್ ಅಂದರೆ ಯೂಶ್ವಲಿ ಬೇಜಾರು, ಒಂಥರ ಏನೂ ಇಷ್ಟ ಇಲ್ಲ ಆ ಥರದಕ್ಕೆ ಬ್ಲೂಸ್ ಅಂತ ಹೇಳ್ತೀವಿ. ಸೊ ಸೋಮವಾರ ದಿನ ಬರೋದಕ್ಕೆ ಮಂಡೇ ಬ್ಲೂಸ್ ಅಂತ ಹೇಳ್ತೀವಿ. ಸೊ ಈ ಮಂಡೇ ಬ್ಲೂಸು ನನಗೂ ಆಗ್ತಾಯಿತ್ತು ಅಂತ ಹೇಳೋದ್ರಿಂದ ಒಂದು ಪಾಸಿಟಿವ್ ಇಟ್ಕೋಬೋದು ನೀವು, ಏನಂದರೆ ಈಗ ನನಗೆ ಅದಾಗೋದಿಲ್ಲ ಅಂತ. ಸೊ ನಾನು ಇವತ್ತು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಂತ ಹೇಳಿದ್ರೆ, ನನಗೂ ಮುಂಚೆ ಮಂಡೇ ಬ್ಲೂಸ್ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊತಾ ಇದ್ದೆ. ಆದರೆ ಈಗ ಹಾಗಿಲ್ಲ. ನಾನು ಮಂಡೇ ಅಂದ ತಕ್ಷಣ ನಾನು ಅದೇ ಥರನೇ, ಎಲ್ಲ ದಿನಗಳ ಥರನೇ ಅದನ್ನು ಉತ್ಸಾಹದಿಂದನೇ, ಖುಷಿಯಿಂದನೇ ನಾನು ಅದನ್ನು ಎದುರು ನೋಡ್ತೀನಿ. ನನಗೆ ಆ ಥರ ಬೇಜಾರಿಲ್ಲ. ನನಗೆ ಮಂಡೇ ಬ್ಲೂಸ್ ತುಂಬಾ ಜಾಸ್ತಿನೇ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾವಾಗಾಯಿತು ಅಂದರೆ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಲಾಕ್ಡೌನ್ ಇತ್ತಲ್ವ, ಈಗ ಮಾರ್ಚ್, ಏಪ್ರಿಲ್, ಮೇ. ಸೊ ಏಪ್ರಿಲ್, ಮೇ, ಜೂನ್ ಈ ಟೈಮಲ್ಲಿ ಏನಾಯಿತು, ವರ್ಕ್ ಫ್ರಮ್ ಹೋಮ್ ಇತ್ತು ಈ ಲಾಕ್ಡೌನ್ ಕಾರಣದಿಂದ. ಆವಾಗ ಮನೆಯಿಂದ ಹೋಗ್ತಾ ಇರೋದ್ರಿಂದ ಬೆಳಿಗ್ಗೆ ಎದ್ದು ಟಿಫಿನ್ಗೆಲ್ಲ ರೆಡಿ ಮಾಡೋದು ಇರಲಿಲ್ಲ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿ ಟಿಫಿನ್ ರೆಡಿ ಮಾಡಿಕೊಡೋದಿರಲಿಲ್ಲ. ಆರಾಮಾಗಿ ಎದ್ದು ಆಫೀಸ್ದು ಕೆಲಸ ಶುರು ಮಾಡ್ತಾಯಿದ್ರಲ್ಲ, ಹಾಗಾಗಿ ನನಗೂ ಬೆಳಿಗ್ಗೆ ಬೇಗ ಎದ್ದು ಮನೆಯಿಂದನೇ ಕೆಲಸ ಮಾಡೋದ್ರಿಂದ ಅದು ಟಿಫಿನ್ ಮಾಡೋದಿರಲಿಲ್ಲ. ಅದಾದಮೇಲೆ ಒಂದು 2 ಮಂತ್ಸ್ ಏನೋ ಆದಮೇಲೆ ಮತ್ತೆ ಆಫೀಸ್ಗೆ ಹೋಗಬೇಕು ಅಂತಾಯಿತು. ಅದು 2 ಮಂತ್ಸ್ ಗ್ಯಾಪ್ ಆಗೋಯಿತು. ಸೊ ಅದು ಸ್ವಲ್ಪ 2 ಮಂತ್ಸ್ ಅಥವಾ ಆಲ್ಮೋಸ್ಟ್ 2 ಮಂತ್ಸ್ ಅಂತ ಇಟ್ಕೊಳ್ಳಿ, 1.5 ತಿಂಗಳಂತೂ ಖಂಡಿತ ನೆನಪಿದೆ ನನಗೆ. ಸೊ ಅದಾದಮೇಲಿಂದ ಆಫೀಸ್ ಶುರು ಆಯಿತು. ನಾನು ಸಡನ್ನಾಗಿ ಮತ್ತೆ ನನ್ನ ರೂಟೀನ್ ಒಂದೇ ಸಲ ಚೇಂಜ್ ಮಾಡ್ಕೋಬೇಕಾಯ್ತು. ಅಂದರೆ ಆರಾಮಾಗಿ ಎದ್ದೇಳ್ತಿದ್ದವಳು, ಬೇಗ ಎದ್ಬಿಟ್ಟು ಬೇಗ ನಾವು 9 ಗಂಟೆಗೆ ಎಲ್ಲ ಆಫೀಸ್ಗೆ ಹೋಗಬೇಕಲ್ಲ, 9 ಗಂಟೆಯಲ್ಲಿ ಆಫೀಸಲ್ಲಿರಬೇಕು ಅಥವಾ 9 ಗಂಟೆಗೆ ಆಫೀಸ್ಗೆ ಹೊರಡಬೇಕು ಅಂತ ಇದ್ದಾಗ ನಾನು ಇನ್ನೂ ಮುಂಚೆ ಎದ್ದು ಎಲ್ಲ ರೆಡಿ ಮಾಡಬೇಕಿತ್ತು. ಎಸ್ಪೆಷಲಿ ಈಗೆಲ್ಲ ಲಾಕ್ಡೌನ್ ಅಂತ ಆಗಿದ್ದರಿಂದ ಕ್ಯಾಂಟೀನಲ್ಲಿ, ಕೆಫೆ, ಆಫೀಸಲ್ಲೆಲ್ಲ ಚೆನ್ನಾಗಿರುತ್ತೆ ಕೆಫೆ, ಆದರೂ ಅದರಲ್ಲೆಲ್ಲ ತಿನ್ನಬಾರ್ದು, ಅದೆಲ್ಲ ಒಂದಿತ್ತು ರಿಸ್ಟ್ರಿಕ್ಷನ್ಸು, ಅಂದರೆ ಕಾಷನ್ ಇರಬೇಕು ಅಂತ. ಸೊ ಹಂಗಾಗಿ ಕಂಪಲ್ಸರಿ ನನಗೆ ಅಡುಗೆ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂತು. ಹಾಗಾಗಿ ನನಗೆ ಅಜ್ಜೋ ರಾಮ ಇಷ್ಟೆಲ್ಲ ರೂಢಿ ತಪ್ಪೋಗ್ಬಿಡುತ್ತೆ, ಮತ್ತೆ ಬೆಳಗ್ಗೆ ಎದ್ದೇಳಬೇಕಲ್ಲ. ಆಮೇಲೆ ಎಂಜಾಯ್ ಮಾಡ್ತಿರಲಿಲ್ಲ, ಭಾಳ ಭಾರವಾಗಿ ಮನಸ್ಸು ಭಾರ ಮಾಡ್ಕೊಂಡು ಮಲಗ್ತಾ ಇದ್ದೆ. ಬೆಳಗ್ಗೆನೂ ಅಷ್ಟೇ ಭಾರವಾಗಿ ಕಾಲು ಎಳ್ಕೊಂಡು ತುಂಬ ಇದು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಕಾಲು ಎಳ್ಕೊಂಡು ಹೋಗ್ತಾ ಇದ್ದೆ, ನನಗೇನು ಇದೇ ಇಲ್ಲ ಅಂತ. ಹಾಗೆ ಇದು ಮಾಡ್ತಾಯಿದ್ದೆ, ಅದು ಎಂಜಾಯ್ ಮಾಡ್ತಿರಲಿಲ್ಲ. ಸ್ವಲ್ಪ ದಿನ ಹೀಗೆ ಆಯಿತು. ಆಮೇಲೆ ನಾನು ಯೋಚನೆ ಮಾಡಿದೆ, ಈಗಾದರೆ ಹೇಗೆ ಇದು, ಏನು ಎಂಜಾಯ್ ಮಾಡ್ತಾಯಿಲ್ಲ, ಒಂಥರ ಉತ್ಸಾಹ ಇಲ್ಲ, ಇದೇನಪ್ಪ ಈ ಥರ ದಿನವೂ ಆಗ್ತಿತ್ತು. ಬರೀ ಮಂಡೇ ಬ್ಲೂಸ್ ಅಲ್ಲ, ಮಂಡೇ ಬ್ಲೂಸ್, ಟ್ಯೂಸ್ಡೇ ಬ್ಲೂಸ್, ವೆನ್ಸ್ಡೇ ಬ್ಲೂಸ್, ಹೀಗೆ ಪ್ರತಿದಿನವೂ ಎದ್ದು ಮಾಡಬೇಕು. ಹಾಗೆ ಒಂದು ವಾರ ಆ ಥರನೇ ಆಯಿತು. ಒಂದು ವಾರ ಆಗಾದಮೇಲೆ ನಾನು ಸೀರಿಯಸ್ಸಾಗಿ ಯೋಚನೆ ಮಾಡಿದೆ, ಇಲ್ಲ ಇದನ್ನು ಹೇಗಾದರೂ ಸರಿ ಮಾಡ್ಕೋಬೇಕು.
ಸೊ ಯೋಚನೆ ಮಾಡಿದಾಗ ನನಗೆ ಒಂದು ಐಡಿಯಾ ಬಂತು. ಏನದು ಐಡಿಯಾ ಅಂತ ಹೇಳಿದ್ರೆ, ನಾನು ಆನ್ಲೈನ್ ಕೋರ್ಸಸ್ಸು ಸುಮಾರೆಲ್ಲ ಎನ್ರೋಲ್ ಮಾಡಿದ್ದೀನಿ. ಅಂದರೆ ಸೈಕಾಲಜಿ ರಿಲೇಟೆಡ್, ಮೈಂಡ್ಫುಲ್ನೆಸ್, ಮೆಡಿಟೇಷನ್, ಈ ಥರ ಸುಮಾರು ಕೋರ್ಸಸ್ ಎಲ್ಲ ನಾನು ಎನ್ರೋಲ್ ಮಾಡಿದ್ದೆ. ಅದಕ್ಕೆ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ ಕೇಳೋದಕ್ಕೆ. ಅದು ವಿಡಿಯೋ ಬೇಸ್ಡ್ ಕೋರ್ಸಸ್. ಅಂದರೆ ಆಲ್ರೆಡಿ ಅವರು ವಿಡಿಯೋ ರೆಡಿ ಮಾಡಿರ್ತಾರೆ, ನಾವು ನಮಗೆ ಫ್ರೀ ಆದಾಗ ಆ ವಿಡಿಯೋ ನೋಡಿಕೊಂಡು ಕಲಿಯೋದು ಅದೆಲ್ಲ ಇರುತ್ತೆ. ಸೊ ಅದನ್ನು ಮಾಡಲಿಕ್ಕೆ ನನಗೆ ಟೈಮೇ ಆಗ್ತಾ ಇರಲಿಲ್ಲ. ಆವಾಗ ನನಗೇನಿಸ್ತು, ಈಗ ನಾನು ಅಡುಗೆ ಮಾಡೋದು ಬೆಳಿಗ್ಗೆ ಮತ್ತು ಇದನ್ನ ಎರಡು ಕಂಬೈನ್ ಮಾಡಿದ್ರೆ ಹೇಗೆ ಅಂತ ಯೋಚನೆ ಬಂತು. ಆಮೇಲೆ ಇದು ವೀಡಿಯೋಸ್ನ ನಾವು ಆಡಿಯೋ ಫಾರ್ಮಲ್ಲೂ ಅಂದರೆ MP3 ರೂಪದಲ್ಲಿ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಕೇಳ್ಕೋಬಹುದು. ಸೊ ಹಾಗೆ ಏನು ಮಾಡೋಕ್ಕೆ ಶುರು ಮಾಡಿದೆ ಅಂದರೆ, ನಂಗೆ ಅರೌಂಡ್ 1-1.5 ಗಂಟೆ ಆಗುತ್ತೆ. ನಾನು ಅಡುಗೆ ಎಲ್ಲ ಮಾಡಿ ಬಾಕ್ಸ್ಗೆ ಹಾಕಿ ಒಂದಿಷ್ಟು ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡಲಿಕ್ಕೆ 1.5 ಗಂಟೆ ಅಂತ ಮಿನಿಮಮ್ ಬೇಕು. ಸೊ ಅದನ್ನು ಫಸ್ಟ್ ಏನು ಮಾಡಿದೆ ಅಂದರೆ, ನಂಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಒಂದರಲ್ಲೆಲ್ಲ ನೀಟಾಗಿ ಬರ್ಕೊಂಡೆ. ಸೊ ನನ್ನ ಕೆಲಸಗಳದ್ದು ಇಡೀ ದಿನದ್ದು ನನ್ನ ರುಟೀನ್ ಇದೆಯಲ್ಲ ಒಂದು ಪೇಪರ್ ಮೇಲೆ ಬರೆದೆ. ಅದರಿಂದ ನಂಗೆ ತುಂಬ ಖಂಡಿತವಾಗಿ ಕ್ಲಿಯರಾಗಿ ಏನು ಇದು ಇಲ್ದಲೆ ವಿತೌಟ್ ಎನಿ ಡೌಟ್ ನನಗೆ ಕರೆಕ್ಟಾಗಿ ಗೊತ್ತಾಯಿತು ಯಾವಾಗ ಎಷ್ಟು ಟೈಮ್ ನಾನು ಕೆಲಸ ಮಾಡ್ತೀನಿ, ಯಾವಾಗ ಫ್ರೀ ಆಗುತ್ತೆ ಅದೆಲ್ಲ ನೋಡಿಕೊಂಡೆ. ಸೊ ಅದ್ರ ಪ್ರಕಾರ ಬೆಳಗ್ಗೆ 1.5 ಗಂಟೆ ಅಂತೂ ಮಿನಿಮಮ್ ನಂಗೆ ಬೇಕು ಅಂತ ಗೊತ್ತಾಯಿತು. ಸೊ ನಾನೇನು ಮಾಡಿದೆ, ಸೊ ನನ್ನ ಪಾಡಿ ನಾನು ಅದು ಕೆಲಸ ಮಾಡ್ತಾಯಿದ್ದೆನಲ್ಲ, ಕೆಲಸ ಮಾಡ್ಬೇಕಾದ್ರೆ ಪ್ಯಾರಲಲ್ಲಾಗಿ ಅಲ್ಲಿ ಇದನ್ನು ಹಾಕ್ತಾಯಿದ್ದೆ. ನಂದು ಲೆಕ್ಚರ್ಸ್ ಇದೆಯಲ್ಲ, ಅದು MP3 ಫಾರ್ಮಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದನ್ನು ಲೆಕ್ಚರ್ಸ್ ಕೇಳ್ತಾ ಇರ್ತಿದ್ದೆ. ಸೊ ಅದನ್ನು ಕೇಳ್ಕೊಂಡು ಅಡುಗೆನೂ ಮಾಡ್ತಾಯಿದ್ದೆ. ಆಮೇಲೆ ನಂಗೆ ತುಂಬ ಇಂಟ್ರೆಸ್ಟಿಂದ ನಾನು ಆ ಕೋರ್ಸಸ್ ಎಲ್ಲ ಜಾಯ್ನ್ ಆಗಿರೋದು. ನಂಗೆ ತುಂಬ ಇಂಟ್ರೆಸ್ಟಿಂಗ್ ಈ ವಿಷಯ ಎಲ್ಲ, ಸೆಲ್ಫ್ ಡೆವಲಪ್ಮೆಂಟ್, ಪರ್ಸನಲ್ ಗ್ರೋತ್, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ನಂಗೆ ತುಂಬ ಇಷ್ಟ ಅದನ್ನೆಲ್ಲ ಮಾಡೋಕ್ಕೆ. ಸೊ ಅದನ್ನು ಇಷ್ಟ ಆಗಿರೋದನ್ನು ನಾನು ಕೇಳ್ತಾಯಿದ್ದೆ, ಜೊತೆಗೆ ನಾನು ಅಡುಗೆನೂ ಮಾಡ್ತಾಯಿದ್ದೆ. ಅದರಿಂದ ನನಗೆ ಏನು ಮನಸ್ಸಲ್ಲಿ ಏನೊಂದು ಇದು ಸ್ಯಾಟಿಸ್ಫ್ಯಾಕ್ಷನ್ನು, ತೃಪ್ತಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಸೊ ಅಡುಗೆ ಮಾಡೋದ್ರ ಜೊತೆಗೆ ಸೊ ಈ ಥರ ಕೋರ್ಸಸ್ಸು ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ ಅನ್ನೋದೊಂದಿತ್ತು. ಹಾಗಾಗಿ ನನಗೆ ಬೆಳಗ್ಗೆ ಎದ್ದೇಳಬೇಕಾದ್ರೆ ಅದನ್ನು ನಾನು ಎದುರು ನೋಡ್ತಿದ್ದೆ. ಸೊ ಇವತ್ತು ನಾನು ಇಷ್ಟು 1 ಗಂಟೆ ಪಾಠ ಮುಗಿಸ್ದೆ, ನಾಳೆನೂ 1 ಗಂಟೆ ಮುಗಿಸ್ತೀನಿ, ಹೀಗೆ ಮುಗಿಸ್ತಾ ನಾನು 2 ಕೋರ್ಸಸ್ ಕಂಪ್ಲೀಟ್ ಮಾಡಿದೆ. ಸೊ ಹೀಗೆ ಆದಾಗ ನನಗೆ ಒಂದು ಮೋಟಿವೇಶನ್ ಫ್ಯಾಕ್ಟರ್ ಸಿಕ್ತು, ಇನ್ಸ್ಪಿರೇಷನ್ ಇದು ಸಿಕ್ತು. ಅಂದರೆ ಸ್ಫೂರ್ತಿ ಆಗಿರೋದು ಅದು ನನಗೆ ಎದುರು ನೋಡಿಕೊಂಡು ನನಗೆ ಕಾತ್ರದಿಂದ ಮಾಡುವಂಥದ್ದು ಒಂದು ಸಿಕ್ತು. ಅದ್ರ ಜೊತೆಗೆ ನಾನು ಅಡುಗೆ ಮಾಡೋದು, ನನಗೆ ದಿನ ಅದೇ ಮಾಡೋದು ಅಂದರೆ ಖಂಡಿತ ಬೋರಿಂಗ್ ಕೆಲಸ, ಅದು ರುಟೀನ್ ಅಲ್ವಾ ಅದು. ಸೊ ಅದ್ರ ಒಂಥರ ನನಗೆ ಅಷ್ಟೊಂದೇನು ಎಂಜಾಯ್ ಮಾಡ್ದಲೇ ಇರೋ ಇದ್ರ ಜೊತೆಗೆ ತುಂಬಾ ಎಂಜಾಯ್ ಮಾಡೋ ಕೆಲಸನ ನಾನು ಕಂಬೈನ್ ಮಾಡಿದೆ, ಪ್ಯಾರಲಾಗಿ ಅದು ಮಾಡ್ತಾಯಿದ್ದೆ. ಇದರಿಂದ ಏನಾಯಿತು, ನನಗೆ ಬೆಳಗ್ಗೆ ಎದ್ದು ಇದು ಮಾಡೋದು ಅದು ಕಮ್ಮಿ ಆಯಿತು. ಸೊ ನನಗೆ ಉತ್ಸಾಹದಿಂದ ಎದ್ದೇಳೋಕ್ಕೆ ಶುರು ಮಾಡಿದೆ. ಹಾಗೆ ಇನ್ನೊಂದು ಮಾಡಿದೆ, ಏನಂತ ಮಾಡಿದೆ ಅಂತ ಹೇಳಿದ್ರೆ, ನಾನು ಹಿಂದಿನ ದಿನವೇ ಎಲ್ಲನೂ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಈಗ ಅಡುಗೆ ಮಾಡಲಿಕ್ಕೆ, ಈಗ ಪಲ್ಯ ಮಾಡ್ತೀನಿ ಪಲ್ಯ ಮಾಡಲಿಕ್ಕೆ ದಿನ ತರಕಾರಿ ಏನು ಬೇಕು. ಸೊ ಒಂದು ವಾರ ನನಗೆ ಏನೇನು ತರಕಾರಿ ಎಲ್ಲ, ಸೋಮವಾರ ಏನು ಮಾಡ್ತೀನಿ, ಮಂಗಳವಾರ ಏನು ಮಾಡ್ತೀನಿ ಅಂತ ಮುಂಚೆನೇ ಭಾನುವಾರನೇ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಸೊ ಭಾನುವಾರನೇ ಪ್ಲ್ಯಾನ್ ಮಾಡಿ, ಸೊ ನಾಳೆ ಸೋಮವಾರಕ್ಕೆ ಏನು ತರಕಾರಿ ಬೇಕು ಅದನ್ನು ಹೆಚ್ಚಿಟ್ಕೊತೀನಿ. ಮಂಗಳವಾರಕ್ಕೂ ಅಷ್ಟೇ. ಸೊ ಆ ತರಕಾರಿಗಳನ್ನ ಹಿಂದಿನ ದಿನವೇ ರಾತ್ರಿ ಹೆಚ್ಚಿ ಇಟ್ಕೊಂಡ್ಬಿಡೋದು. ಹಾಗೆ ಅದಕ್ಕೆ ಏನೇನು ಬೇಕು ಅವನು ಎಲ್ಲ ರೆಡಿ ಮಾಡ್ಕೊಳ್ಳೋದು. ಆಮೇಲೆ ಬಾಕ್ಸ್ಗಳು ಎಲ್ಲನೂ ಹಿಂದಿನ ದಿನವೇ ಎಲ್ಲ ನೀಟಾಗೆಲ್ಲ ವಾಶ್ ಮಾಡಿ, ಅದನ್ನು ಒರೆಸಿ ಎಲ್ಲ ಮಾಡಿ ಡ್ರೈ ಮಾಡಿ ಹಿಂದಿನ ದಿನವೇ ನಾನು ರೆಡಿ ಇಟ್ಕೊತೀನಿ. ಹೀಗೆ ನಾಳೆಗೆ ಏನೇನು ಬೇಕು ಅವನ್ನೆಲ್ಲ ಹಿಂದಿನ ದಿನ ರಾತ್ರಿಯೇ ಎಲ್ಲ ಮಲಗೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಮತ್ತು ಇನ್ನೊಂದು ಏನು ನಾನು ಮಾಡ್ತಾಯಿದ್ದೆ, ಅದರಿಂದ ಹೆಲ್ಪ್ ಆಯಿತು ಅಂದರೆ, ನನಗೆ ಎರಡು ಕಾಯಿಲ್ ಇರೋದು ಗ್ಯಾಸ್ ಇದೆ. 2 ಕಾಯಿಲಲ್ಲಿ ಪ್ಲ್ಯಾನ್ ಮಾಡ್ಕೊಂಡು 2 ಕಾಯಿಲಲ್ಲೂ ಒಂದರಲ್ಲಿ ನಾನು ಈಗ ರಾಗಿ ದೋಸೆ ಮಾಡ್ತೀನಿ ಬೆಳಿಗ್ಗೆ ಟಿಫಿನ್ಗೆ. ಸೊ ಒಂದು ಕಡೆ ನಾನು ರಾಗಿ ದೋಸೆ ಮಾಡೋದು, ಸೆಕೆಂಡ್ ಇದರಲ್ಲಿ ಬರ್ನರಲ್ಲಿ ನಾನು ಇದನ್ನು ಪಲ್ಯಕ್ಕೆ. ಸೊ ಅವೆರಡನ್ನು ಪ್ಯಾರಲಲ್ಲಾಗಿ ನೋಡ್ಕೊಂಡು ಮಾಡ್ಬೋದು. ಸೊ 2 ಪ್ಯಾರಲಲ್ಲಾಗಿ 1/4 ಗಂಟೆಲಿ ಆಗೋಗ್ಬಿಡುತ್ತೆ. ಹಾಗೆ ಮಾಡ್ತೀನಿ. ಆಮೇಲೆ ರಾಗಿ ದೋಸೆಯನ್ನು ರೆಡಿ ಮಾಡೋದು. ಸೊ ರಾಗಿ ದೋಸೆಗೆ ನಾನು ರಾಗಿ ಹಿಟ್ಟಿರುತ್ತೆ. ಆಮೇಲೆ ಇದನ್ನು ಉದ್ದಿನದು ಮುಂಚೆನೇ ಒಂದು ವಾರಕ್ಕಾಗೋಷ್ಟು ಉದ್ದಿನ ಬೇಳೆ ನೆನೆಸಿಟ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಉದ್ದಿನ ಪೇಸ್ಟ್ನ ಮಾಡಿ ಇಟ್ಕೊತೀನಿ. ಸೊ ವಾರಕ್ಕೆಲ್ಲ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ರಾತ್ರಿಯೇ ಅದನ್ನು ಹಿಂದಿನ ರಾತ್ರಿಯೇ ಎಷ್ಟು ಕ್ವಾಂಟಿಟಿ ಬೇಕು, ಇಡೀ ದಿನಕ್ಕೆ ಎಷ್ಟು ಬೇಕು ಏನು ಅಂತಂದು ರಾಗಿ ದೋಸೆ ಹಿಟ್ಟನ್ನು ನಾನು ಹಿಂದಿನ ದಿನವೇ ರೆಡಿ ಮಾಡ್ಕೊತೀನಿ. ಸೊ ಹೀಗೆ ನಾಳೆಗೆ ಏನೇನು ಬೇಕು ಅದನ್ನು ಮುಂಚೆನೇ ತಯಾರಿ ಮಾಡಿ ಇಟ್ಕೊತೀನಿ ಒಂದು. ಆಮೇಲೆ ಪ್ಲ್ಯಾನ್ ಮಾಡಿಬಿಟ್ಟು, ಸೊ 2 ಕೆಲಸನೂ, ಅಂದರೆ ಅದು ಕುಕ್ಕಿಂಗ್ ಕೆಲಸ, ನಾನು ಅಡುಗೆ ಬಗ್ಗೆ ಹೇಳ್ತಿದ್ದೀನಿ, ಅಡುಗೆ ಕೆಲಸದ್ದು 2 ಒಟ್ಟಿಗೆ ಮಾಡೋ ಥರ ಹಾಗೂ ಮಾಡ್ತಾ ಇದ್ದೆ. ಸೊ ಅದನ್ನು ಒಂದು ಮಾಡಿದೆ. ಸೊ ಇನ್ನೊಂದು ಏನಂತ ಹೇಳಿದ್ರೆ,
ನಂದು ಈ ರುಟೀನ್ ಕೆಲಸದ ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಕೆಲಸನ ನಾನು ಜೊತೆಗೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇದರಿಂದ ಏನಾಯಿತು, ನನಗೆ ಆ ಮಂಡೇ ಬ್ಲೂಸ್ ಅನ್ನೋದು ಹೊರಟೋಗ್ಬಿಡ್ತು. ಈಗ ನನಗೆ ಭಾನುವಾರ ಆಗ್ತಾ ಆಗ್ತಾ ಅಯ್ಯೋ ಮುಗಿದೋಯ್ತು ಭಾನುವಾರ, ಮತ್ತೆ ಸೋಮವಾರ ಶುರು ಆಯಿತಾ ಕೆಲಸದ್ದು ಅಂತ ಹಾಗೆ ಬರಲ್ಲ ನನ್ನ ಮನಸ್ಸಲ್ಲಿ. ನನಗೇನು ಅನಿಸುತ್ತೆ ಅಂದರೆ ಅದು ಎಲ್ಲನೂ ಒಂದೇ ಥರನೇ ಅನಿಸುತ್ತೆ. ಆಮೇಲೆ ಭಾನುವಾರನೂ ಅಷ್ಟೇ. ಆಮೇಲೆ ಶನಿವಾರ ಭಾನುವಾರ 2 ದಿನ ರಜೆ ಸಿಕ್ಕಾಗ ನಾನು ಪ್ಲ್ಯಾನ್ ಮಾಡ್ಕೋತೀನಿ, ಆದಷ್ಟು ನಾನು ಬೇರೆ ಕೆಲಸಗಳನ್ನ ಅಂಟಿಸ್ಕೊಳ್ದೋಲೆ. ಸೊ ನಾನು ಆದಷ್ಟು ರಿಲ್ಯಾಕ್ಸ್ ಮಾಡಬೇಕು, ನನ್ನ ಮನಸ್ಸಿಗೆ ರಿಲ್ಯಾಕ್ಸ್ ಆಗೋ ಥರ ಕೆಲಸಗಳನ್ನಷ್ಟೇ ಮಾಡಬೇಕು ಅಂತ ಶನಿವಾರ ಭಾನುವಾರ ಪೂರ್ತಿ ಹಾಗೆ ಇಟ್ಬಿಟ್ಟಿದ್ದೀನಿ. ಸೋಮವಾರದಿಂದ ಶುಕ್ರವಾರದ ತನಕ ಈ ಥರ ಕೆಲಸಗಳನ್ನ ಇಟ್ಕೊಂಡಿದ್ದೀನಿ. ಹೀಗೆ ನಾನು ಪ್ಲ್ಯಾನ್ ಮಾಡ್ತೀನಿ. ಸ್ನೇಹಿತರೆ ಕೇಳಿದ್ರಲ್ಲೇ, ಹಾಗೆ ನೀವು ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು. ನೀವು ನೋಡಿ ಯಾವುದು ನಿಮಗೆ ತುಂಬ ಬೇಜಾರಾಗುತ್ತೆ, ಯಾವುದರಿಂದ ನಮಗೆ ಅಯ್ಯೋ ನಾಳೆ ಎದ್ದು ಕೆಲಸ ಮಾಡಬೇಕಾ ಅಂತ ಅನಿಸುತ್ತೆ. ಸೊ ಅದನ್ನು ನೀವು ಇದು ಮಾಡಿಕೊಂಡು ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ನೀವು ಇಂಟ್ರೆಸ್ಟಿಂಗ್ ಆಗಿರೋದು ಕಂಬೈನ್ ಮಾಡ್ಬೋದು ಅಂದರೆ ಅದನ್ನು ಮಾಡಿ. ಪ್ಯಾರಲಲ್ಲಾಗೆ ಮಾಡೋಕ್ಕೆ ಆಗೋದಲ್ಲೇ ಇರಬಹುದು. ಆವಾಗ ಏನು ಮಾಡಿ, ಆ ಕೆಲಸ ಮಾಡಿ, ಅರ್ಧ ಗಂಟೆ ಆ ಕೆಲಸ ಮಾಡಿ, ಇನ್ನೊಂದು 10 ನಿಮಿಷ ಇಂಟ್ರೆಸ್ಟಿಂಗ್ ಇರೋದು, ನಿಮಗೆ ತುಂಬ ಖುಷಿ ಆಗೋ ಕೆಲಸ, ಈ ಥರ ಕಾಂಬಿನೇಷನ್ ಮಾಡಿದ್ರೆ ನಿಮಗೆ ಆವಾಗ ಅದು ಒಂಥರ ನಿರುತ್ಸಾಹ ಇರಲ್ಲ. ಈ ಮಂಡೇ ಬ್ಲೂಸ್ ಅನ್ನೋದು ಹೊರಟೋಗ್ಬಿಡುತ್ತೆ. ಆಮೇಲೆ ಪ್ರತಿದಿನವೂ ಅಷ್ಟೇ, ಒಂದೇ ದಿನ ಅಲ್ಲ, ರುಟೀನ್ ಯಾವುದೇ ಕೆಲಸ ರುಟೀನ್ ಆಯಿತು ಅಂದರೆ ದಿನಚರಿಯಲ್ಲಿ ಬಂತು ಅಂದರೆ ಒಂಥರ ಮೆಷಿನ್ ಥರ ಆಟೋಮೆಟಿಕ್ಕಾಗಿ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಅದರಲ್ಲಿ ನಮಗೆ ಅಷ್ಟೊಂದು ಉತ್ಸಾಹದಿಂದ ಮಾಡಲ್ಲ ಅಂತ ಅರ್ಥ. ಸೊ ಹಾಗೆ ಮಾಡ್ಕೋಬೋದು. ಹಾಗೆ ಇನ್ನೊಂದೇನು ನನಗೆ ಹೆಲ್ಪ್ ಆಯಿತು ಅಂದರೆ, ಹಿಂದಿನ ದಿನ ರಾತ್ರಿ, ಪ್ರತಿದಿನ ರಾತ್ರಿನೂ ಮಲಗೋಕ್ಕಿಂತ ಮುಂಚೆ, ನಿದ್ದೆ ಮಾಡೋಕ್ಕಿಂತ ಮುಂಚೆ, ನಾಳೆ ಬೆಳಿಗ್ಗೆ ಎದ್ದು ನಾನು ಏನೇನು ಮಾಡ್ತೀನಿ ಸೊ ಅದನ್ನು ವಿಜುವಲೈಸ್ ಮಾಡ್ಕೋತೀನಿ. ಅದೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಎದ್ದ ತಕ್ಷಣ ನಾನು ಏನು ಮಾಡ್ತೀನಿ, ನಾನು ಹೇಗೆ ಅಡುಗೆ ಮಾಡ್ತೀನಿ ದಿನ ಮಾಡೋದ್ರಿಂದ ಅದು ಇದು ಒಳಗೆ ಎಲ್ಲ ಆಟೋಮೆಟಿಕಲಿ ಬೇಗ ಬಂದುಬಿಡುತ್ತೆ. ಸೊ ನಾನು ಅಡುಗೆ ಮಾಡ್ತಿರೋ ಹಾಗೆ ಆ ಥರ ಒಂದು ವಿಜುವಲೈಸ್ ಮಾಡ್ಕೊಂಡಾಗ ಅದು ವಾರ್ಮ್ ಅಪ್ ಆಗುತ್ತೆ, ಮೈಂಡು ರೆಡಿ ಆಗುತ್ತೆ. ಮಲಗೋಕ್ಕಿಂತ ಮುಂಚೆನೇ ನಾಳೆಗೆ ನಾನು ರೆಡಿ ಮಾಡಿಕೊಂಡು ಮಲಗ್ತೀನಿ, ಹೀಗಾಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಆರಾಮಾಗಿ ನಾನು ಆಲ್ರೆಡಿ ವಾರ್ಮ್ ಆಗಿರುತ್ತೆ, ಅದು ಪ್ರಿಪೇರ್ ಆಗಿರುತ್ತೆ. ಇದು ರಿಹರ್ಸಲ್ ಅಂತ. ಸೊ ಮೈಂಡ್ ರಿಹರ್ಸಲ್ ಆಗಿರುತ್ತೆ, ಅದು ಆರಾಮಾಗಿ ಈಸಿಯಾಗಿ ಅದು ಆ ರೂಟೀನ್ಗೆ ಸೆಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಹೇಳಿದರೆ, ಇಡೀ ದಿನದಲ್ಲಿ ನಂದು ಏನು ಕೆಲಸಗಳಿದೆ, ಈಗ ಅದರ್ ದ್ಯಾನ್ ರೂಟೀನಲ್ಲಿ ಈಗ ಅಡುಗೆ ಇದು ಎಲ್ಲ ಇದೆ, ಅದರ್ ದ್ಯಾನ್ ದ್ಯಾಟ್ ಅದು ಬಿಟ್ಟು ಇನ್ಯಾವುದೇ ಒಂದು 2-3 ಕೆಲಸ ಇದೆ ನಾನು ಬೇರೆ ಟೈಮಲ್ಲಿ ಮಾಡೋದನ್ನು ನನ್ನ ಮೊಬೈಲಲ್ಲಿ ಒಂದು ಸ್ಟಿಕ್ಕಿ ನೋಟ್ ಅಂತ ಬರುತ್ತೆ, ಆ ಮೊಬೈಲಲ್ಲಿ ನಾನು ಅದನ್ನು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಮೊಬೈಲ್ ನೋಡೋತ್ಲ ಅಲ್ಲಿ ಕಾಣಿಸ್ತಿರುತ್ತೆ. ಸೊ ನೀವೆಲ್ಲಾದ್ರೂ ಬರ್ಕೊಂಡು ಕಾಣೋ ಥರನೂ ಇಟ್ಕೋಬೋದು. ಆವಾಗ ಏನಾಗುತ್ತೆ, ನಾವು ಏನೇ ಮಾಡಲೇಬೇಕು ಅನ್ನೋ ಕೆಲಸನೂ ಖಂಡಿತ ನಾವು ಮಾಡಬಹುದು. ಸೊ ಹೀಗೆಲ್ಲ ನಾನು ಇದನ್ನೆಲ್ಲ ಐಡಿಯಾಸು ಈ ಥರ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ಸೊ ನೀವು ಕೂಡ ನಿಮಗೆ ಒಂದು ಉದಾಹರಣೆ ಅಷ್ಟೇ. ಇದರಿಂದ ನಿಮ್ಗೆ ಇನ್ನೂ ಬೇರೆ ಬೇರೆ ಐಡಿಯಾಸ್ ಬಂದಿರ್ಬೋದು ನಿಮ್ಮ ಮನಸ್ಸಲ್ಲಿ. ಹೀಗೇ ಯೂಸ್ ಮಾಡಿಕೊಂಡು ನೀವು ಅಷ್ಟೇ ಪ್ರತಿದಿನ ನೀವು ಇಂಟ್ರೆಸ್ಟಿಂಗಾಗಿ ಮಾಡ್ಕೋಬೋದು. ಉತ್ಸಾಹ ದಿನ ಹಾಗೇ ನೀವು ಬೆರೆಸ್ಕೋಬೋದು ನಿಮ್ಮ ಮನಸ್ಸಲ್ಲಿ. ಸ್ನೇಹಿತರೆ, ಹೇಗೆ ಅನ್ನಿಸ್ತು ಇವತ್ತಿನ ಟಿಪ್ಸ್ ಮತ್ತು ನನ್ನ ಉದಾಹರಣೆ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದೆ ಹೇಗೆ ಅನ್ನಿಸ್ತು? ಖಂಡಿತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಫೇಸ್ಬುಕ್ ಪೇಜ್ ನಳಿನಿಸ್ ವಾಯ್ಸಲ್ಲಿ. ಸೊ ಮತ್ತೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಟಾಟಾ, ಬಾಯ್ ಬಾಯ್.